ಯುವರಾಜ್ ಸಿಂಗ್ ಆರಂಭಿಕ ಜೀವನ, ಹಿನ್ನೆಲೆ ಮತ್ತು ಸಾಧನೆಗಳು. 1. ಆರಂಭಿಕ ಜೀವನ ಮತ್ತು ಹಿನ್ನೆಲೆ. ವೈಯಕ್ತಿಕ ವಿವರಗಳು. ಪೂರ್ಣ ಹೆಸರು ಯುವರಾಜ್ ಸಿಂಗ್. ಜನನ 12 ಡಿಸೆಂಬರ್ 1981, ಚಂಡೀಗಢ. ತಂದೆ ಯೋಗರಾಜ್ ಸಿಂಗ್, ಮಾಜಿ ಭಾರತೀಯ ವೇಗದ ಬೌಲರ್ ಮತ್ತು ಪಂಜಾಬಿ ನಟ. ತಾಯಿ ಶಬ್ನಂ ಸಿಂಗ್. ಅಡ್ಡ ಹೆಸರು ಯುವಿ. ಬ್ಯಾಟಿಂಗ್ ಎಡಗೈ ಮಧ್ಯಮ ಕ್ರಮಾಂಕ. ಬೌಲಿಂಗ್ ನಿಧಾನ ಎಡಗೈ ಆರ್ಥೋಡಾಕ್ಸ್ ಸ್ಪಿನ್ 20 ಫ 63 2838. ಬಾಲ್ಯದ ಆಸಕ್ತಿಗಳು. ಬಾಲ್ಯದಲ್ಲಿ ಕ್ರಿಕೆಟ್ಗಿಂತ ರೋಲರ್ ಸ್ಕೇಟಿಂಗ್ ಮತ್ತು ಟೆನ್ನಿಸ್ ಮೇಲೆ ಹೆಚ್ಚು ಪ್ರೀತಿ. ರಾಷ್ಟ್ರೀಯ ಯು ವ್ಯವಕಲನ 14 ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಗೆದ್ದಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತವನ್ನು ಪ್ರತಿನಿಧಿಸಿದ್ದರು. ತಂದೆ ಯೋಗರಾಜ್ ಸಿಂಗ್ ಒತ್ತಾಯದಿಂದ ಕ್ರಿಕೆಟ್ಗೆ ಸಂಪೂರ್ಣ ಗಮನ ಕೊಟ್ಟರು. 63 ಫ 26 869. ಬಾಲನಟ. 1992ರಲ್ಲಿ ಮೆಹಂದಿ ಶಾಗ್ನಾ ಜೈ ಎಂಬ ಪಂಜಾಬಿ ಚಿತ್ರದಲ್ಲಿ ಬಾಲ ಕಲಾವಿದರಾಗಿ ನಟಿಸಿದ್ದರು. ಪಟ್ ಸೆರಾಡರನ್ ಡಿ ಚಿತ್ರದಲ್ಲೂ ಕಾಣಿಸಿಕೊಂಡಿದ್ದರು. 6869. ಎಡಗೈ ಬ್ಯಾಟ್ಸ್ಮನ್ ಆಗಿದ್ದು ಹೇಗೆ? ಯುವರಾಜ್ ನಿಜ ಜೀವನದಲ್ಲಿ ಬಲಗೈ ಆಟಗಾರ. ತಂದೆ ಯೋಜಿತವಾಗಿ ಎಡಗೈಯಲ್ಲಿ ಬ್ಯಾಟಿಂಗ್ ತರಬೇತಿ ಕೊಟ್ಟರು. ಬೌಲರ್ಗಳಿಗೆ ತೊಂದರೆ ಕೊಡಲು. 6869. ಕ್ರಿಕೆಟ್ ಆರಂಭ. 15ನೇ ವಯಸ್ಸಿನಲ್ಲಿ ಪಂಜಾಬ್ನ ಐಷಾರಾಮಿ ಜೀವನ ಬಿಟ್ಟು ಕ್ರಿಕೆಟ್ಗಾಗಿ ಕಿಟ್ಬ್ಯಾಗ್ ಹೊತ್ತು ಲೋಕಲ್ ಟ್ರೈನ್ನಲ್ಲಿ ಪ್ರಯಾಣ. 2000 ಯು ವ್ಯವಕಲನ 19 ವಿಶ್ವಕಪ್ ಗೆದ್ದ ತಂಡದ ಸದಸ್ಯ. ಆ ಟೂರ್ನಿಯಲ್ಲಿ 203 ರನ್ ಗಳಿಸಿದ್ದರು. 47 15 501. 2. ಅಂತಾರಾಷ್ಟ್ರೀಯ ವೃತ್ತಿಜೀವನದ ಆರಂಭ. ಅಜೇ ಪದಾರ್ಪಣೆ 3 ಅಕ್ಟೋಬರ್ 2000 ಕೀನ್ಯಾ ವಿರುದ್ಧ, ನೈರೋಬಿ. ಆದರೆ ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ ಸಿಗಲಿಲ್ಲ. 2ನೇ ಅಜಯ್ ಆಸ್ಟ್ರೇಲಿಯಾ ವಿರುದ್ಧ ಕ್ವಾರ್ಟರ್ ಫೈನಲ್ 80 ಎಸೆತದಲ್ಲಿ 84 ರನ್. ಗ್ಲೆನ್ ಮೆಕ್ಗ್ರಾತ್, ಬ್ರೆಟ್ಲಿ, ಜೇಸನ್ ಗಿಲೆಸ್ಪಿ ವಿರುದ್ಧ ಭಾರತ 20 ರನ್ಗಳಿಂದ ಗೆದ್ದು ಯುವರಾಜ್ ಪಂದ್ಯಶ್ರೇಷ್ಠ 838 63 2. ಟೆಸ್ಟ್ ಪದಾರ್ಪಣೆ 16 ಅಕ್ಟೋಬರ್ 2003 ನ್ಯೂಜಿಲೆಂಡ್ ವಿರುದ್ಧ, ಮೊಹಾಲಿ. 20 ಐ ಪದಾರ್ಪಣೆ 13 ಸೆಪ್ಟೆಂಬರ್ 2007 ಸ್ಕಾಟ್ಲೆಂಡ್ ವಿರುದ್ಧ 838 3. ಪ್ರಮುಖ ಸಾಧನೆಗಳು. 20 ವಿಶ್ವಕಪ್ 2007. 1. 6 ಎಸೆತದಲ್ಲಿ 6 ಸಿಕ್ಸರ್, ಇಂಗ್ಲೆಂಡ್ನ ಸ್ಟುವರ್ಟ್ ಬ್ರಾಡ್ ಓವರ್ನಲ್ಲಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ. 2. ವೇಗದ ಅರ್ಧಶತಕ, ಕೇವಲ 12 ಎಸೆತದಲ್ಲಿ 50 ರನ್. 20 ಐ ಇತಿಹಾಸದಲ್ಲೇ ವೇಗದ 50 ಎಕ್ ಪೂರ್ಣ ಸದಸ್ಯ ರಾಷ್ಟ್ರಗಳಲ್ಲಿ ಇನ್ನೂ ದಾಖಲೆ. 3. ಭಾರತ ಚಾಂಪಿಯನ್ ಆಗಲು ಪ್ರಮುಖ ಪಾತ್ರ. 20 ಫ 6450. 2011 ಅಜೇ ವಿಶ್ವಕಪ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್. 367 ರನ್, ಸರಾಸರಿ 90.50. 15 ವಿಕೆಟ್, ಎಕಾನಮಿ 5.02. 4 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಐರ್ಲೆಂಡ್ ವಿರುದ್ಧ 5 ಡಿವಿಷನ್ 31 ವಿಕೆಟ್, ಅಜೇಯ 50 ರನ್. ವಿಶ್ವಕಪ್ನಲ್ಲಿ ಒಂದೇ ಪಂದ್ಯದಲ್ಲಿ 50 ರನ್ ಮತ್ತು 5 ವಿಕೆಟ್ ಪಡೆದ ಮೊದಲ ಆಟಗಾರ. 300 ರನ್ ಮತ್ತು 15 ವಿಕೆಟ್ ಒಂದೇ ವಿಶ್ವಕಪ್ನಲ್ಲಿ ಪಡೆದ ಮೊದಲ ಆಲ್ರೌಂಡರ್. 20 ಫ 6450 ಬಶೆ 75. ನ್ಯಾಟ್ ವೆಸ್ಟ್ ಸೀರೀಸ್ 2002 ಫೈನಲ್. ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 325 ರನ್ ಚೇಸ್. ಮೊಹಮ್ಮದ್ ಕೈಫ್ ಜೊತೆ 121 ರನ್ ಜೊತೆಯಾಟ. ಯುವರಾಜ್ 63 ಎಸೆತದಲ್ಲಿ 69 ರನ್. ಭಾರತದ ಶ್ರೇಷ್ಠ ಅಜೇ ಗೆಲುವುಗಳಲ್ಲಿ 63 2. ಬೇರೆ ದಾಖಲೆಗಳು. ಅಜೇ ವೃತ್ತಿಜೀವನ 304 ಪಂದ್ಯ, 8701 ರನ್, ಸರಾಸರಿ 36.55, 14 ಶತಕ, 52 ಅರ್ಧಶತಕ, 111 ವಿಕೆಟ್ ಮತ್ತು 7 ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ. ಸೌರವ್ ಗಂಗೂಲಿ ಜೊತೆ ಭಾರತಕ್ಕೆ ಜಂಟಿ 3ನೇ ಸ್ಥಾನ. 20 ಐ 58 ಪಂದ್ಯ, 1177 ರನ್, 28 ವಿಕೆಟ್. ಟೆಸ್ಟ್ 40 ಪಂದ್ಯ, 1900 ರನ್, 3 ಶತಕ, 11 ಅರ್ಧಶತಕ. ಒಟ್ಟು ಅಂತಾರಾಷ್ಟ್ರೀಯ 402 ಪಂದ್ಯ, 11778 ರನ್, 17 ಶತಕ, 71 ಅರ್ಧಶತಕ, 150 ವಿಕೆಟ್. 414 20 ಫ 838. ಏಪಲ್. ಹಲವು ಫ್ರಾಂಚೈಸಿಗಳಿಗೆ ಆಡಿದ್ದಾರೆ. ಕ್ಸೆಪ್, ಪೊಯ್, ರಸ್ಬ, ಡಿಸಿ, ಸರ್ಫ್ ಮೇ. ಐಪಾಲ್ 2015 ರೂಪೀಸ್ ಕೋಟಿ. ಆ ಸೀಸನ್ನ ಅತ್ಯಂತ ದುಬಾರಿ ಆಟಗಾರ. 838 75. ಪ್ರಶಸ್ತಿಗಳು. ಅರ್ಜುನ ಪ್ರಶಸ್ತಿ 2012. ಪದ್ಮಶ್ರೀ 2014. ಎಕ್ಟ್ 20 ಕ್ರಿಕೆಟರ್ ಆಫ್ ದಿ ಇಯರ್ 2008 75 838. 4. ಕ್ಯಾನ್ಸರ್ ವಿರುದ್ಧ ಹೋರಾಟ ಮತ್ತು ಪುನರಾಗಮನ. 2011ರಲ್ಲಿ ಎಡ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಗೆಡ್ಡೆ ಪತ್ತೆ. ಬೋಸ್ಟನ್ ಮತ್ತು ಇಂಡಿಯಾನಾಪೊಲಿಸ್ನಲ್ಲಿ ಕೀಮೋಥೆರಪಿ. ಮಾರ್ಚ್ 2012ರಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ. ಏಪ್ರಿಲ್ನಲ್ಲಿ ಭಾರತಕ್ಕೆ ವಾಪಸ್. ಸೆಪ್ಟೆಂಬರ್ 2012 ನ್ಯೂಜಿಲೆಂಡ್ ವಿರುದ್ಧ 20 ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಿದರು. ಈ ಹೋರಾಟವನ್ನು ದ ಟೆಸ್ಟ್ ಆಫ್ ಮೈ ಲೈಫ್, ಫ್ರಮ್ ಕ್ರಿಕೆಟ್ ಟು ಕ್ಯಾನ್ಸರ್ ಅಂಡ್ ಬ್ಯಾಕ್ ಎಂಬ ಆತ್ಮಕಥೆಯಲ್ಲಿ ಬರೆದಿದ್ದಾರೆ. 20 ಫ 75. 5. ನಿವೃತ್ತಿ.
10 ಜೂನ್ 2019 ರಂದು ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು. 37ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ಪತ್ರಿಕಾಗೋಷ್ಠಿ 5501. ಯುವರಾಜ್ ಸಿಂಗ್ ಅಂದ್ರೆ ಕೇವಲ ಸಿಕ್ಸರ್ ಕಿಂಗ್ ಅಲ್ಲ, 2007 ಮತ್ತು 2011 ವಿಶ್ವಕಪ್ ಗೆಲ್ಲಿಸಿದ ಹೀರೋ, ಕ್ಯಾನ್ಸರ್ ಗೆದ್ದು ಮರಳಿ ಬಂದ ಸ್ಫೂರ್ತಿ. ಇವತ್ತು ಶುಭಮನ್ ಗಿಲ್, ಅಭಿಷೇಕ್ ಶರ್ಮಾ ತರ ಯುವ ಆಟಗಾರರಿಗೆ ಮಾರ್ಗದರ್ಶಕ. 6869